ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ಲೌಸ್ನಲ್ಲಿ ಓನ್ಲಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ಬ್ಲೌಸ್ನ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫುಲ್ ಕಂಪ್ಲೀಟ್ ಬ್ಲೌಸ್ ಹೇಳ್ಕೊಡ್ತೀನಿ. ಅದರಲ್ಲೂ ಮೇನ್ಲಿ ನಿಮಗೆ ಲಾಸ್ಟ್ ನಾನು ಶೋಲ್ಡರ್ ಮೈನಸ್ ಮಾಡಿಬಿಟ್ಟು ಹೇಗೆ ಡೀಪ್ ನೆಕ್ ಬ್ಲೌಸ್ಗೆ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡಿದ್ದೆ. ಅಲ್ಲಿ ಸುಮಾರಷ್ಟು ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ಅದನ್ನು ಡೈರೆಕ್ಟ್ ಬ್ಲೌಸ್ಗೆ ಮಾರ್ಕ್ ಮಾಡುವಾಗ ನಾನು ಹೇಗೆ ಮೈನಸ್ ಮಾಡಿಕೊಂಡೆ ಅನ್ನೋ ಫಾರ್ಮುಲಾನ ಮತ್ತೊಮ್ಮೆ ಬೇರೆ ಥರ ಹೇಳ್ಕೊಟ್ಟು ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಬ್ಲೌಸ್ ಫಾರ್ಮುಲಾಯಿಂದನೇ ಕಟಿಂಗ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇವತ್ತು ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 20ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಏನೇನು ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸೊ ನೋಡಿ, ಇದು ಇಂಟರ್ಮೀಡಿಯೇಟ್ ಕ್ಲಾಸ್ ಆಗಿರುತ್ತೆ, ಅಡ್ವಾನ್ಸ್ ಲೆವೆಲ್ ಕ್ಲಾಸ್ ಆಗಿರುತ್ತೆ. 4 ಡಾಟ್ ಬ್ಲೌಸ್ ಕಲ್ತಿದ್ದೀವಿ ಮೇಡಮ್, ನಾನು ಬೇರೆ ಥರ ಬ್ಲೌಸ್ ಕಲಿಬೇಕು ಅನ್ನೋರಿಗೆ ಈ ಕ್ಲಾಸ್ ಆಗಿರುತ್ತೆ. ಸೊ ಇದರಲ್ಲಿ ಬೋಟ್ ನೆಕ್ ಬ್ಲೌಸ್ ಇರುತ್ತೆ, ಹಾಫ್ ಕಾಲರ್ ನೆಕ್ ಬ್ಲೌಸ್ ಇರುತ್ತೆ, ಹಾಗೆ ಫುಲ್ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಸೆಟ್, ಅಂದರೆ ಟಾಪ್ ಮತ್ತು ಬಾಟಮ್ ಮುಂದೆ ಪ್ಲಾಕೆಟ್ ಇಟ್ಟು ಫುಲ್ ಕಾಲರ್ ಇಟ್ಟು ಹೊಲಿದು ಬಾಟಮ್ ಸ್ಟಿಚ್ ಮಾಡಿ, ಅದಾದಮೇಲೆ ಅದಕ್ಕೊಂದು ಜಾಕೆಟ್ಟು, 3 ಸೆಟ್ಟು ಇದು ಒಂದರಲ್ಲೇ ಬರುತ್ತೆ, ಅದಿರುತ್ತೆ. ಅದಾದಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ, ಅದಾದಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್. ಸೊ ಅದಕ್ಕೆ ಹೇಗೆ ಕಟಿಂಗ್ ಸ್ಟಿಚಿಂಗ್ ಪ್ರತಿಯೊಂದು ಇರುತ್ತೆ. ಅದಾದಮೇಲೆ ನಿಮಗೆ ಕಟೋರಿ ಬ್ಲೌಸ್ ಇರುತ್ತೆ, ಅದಾದಮೇಲೆ ನಿಮಗೆ ಟ್ರೆಡಿಷನಲ್ ಗೌನ್, ಅದಾದಮೇಲೆ ನಿಮಗೆ ಅಂಬ್ರಲಾ ಗೌನ್. ಸೊ ನೋಡಿ, ಸ್ಕ್ರೀನ್ ಮೇಲೆ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ಇದನ್ನು ನೋಡಿ, ಸೊ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಶಾಪ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಬೇಗ ಪೇ ಮಾಡಿ ಜಾಯಿನ್ ಆಗ್ಬೋದು. ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಬ್ಲೌಸ್ ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ನಾವು ಹುಕ್ಪಟ್ಟಿಯಿಂದ ಚೆಸ್ಟ್ ಮೆಷರ್ಮೆಂಟ್ನ ತಗೊಳ್ಳೋಣ. ಸೊ ಇವ್ರದ್ದು 9.5 ಬರ್ತಾ ಇದೆ. ಈ ಕಡೆನೂ ಒಂದ್ಸರಿ ನೋಡ್ಕೊಳ್ಳಿ. ನೋಡಿ, ಇವ್ರದ್ದು 9.5 ಬರ್ತಾ ಇದೆ. ಸೊ 9.5ಗೆ 3 ಇಂಚು ಸೇರಿಸಿ 12.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ, 12.5 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಮಾರ್ಕ್ ಹಾಕ್ತಾ ಇದ್ದೀನಿ ಅಂದರೆ ಮಾರ್ಕ್ ಅಲ್ಲ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಈ ಬ್ಲೌಸ್ ಅದು ಏನು ವಿಶೇಷತೆ ಅಂತ ಅಂದರೆ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಕೆಲವೊಂದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳೋಂಥದ್ದು. ಸೊ ಈ ರೀತಿ ಬ್ಲೌಸ್ ಕಟಿಂಗ್ನ ಇದೆ ಫಸ್ಟ್ ನಾನು ತೋರಿಸ್ಕೊಡ್ತಾ ಇರೋದು. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ಶೋಲ್ಡರ್ನ ಮೈನಸ್ ಮಾಡೋದು ಅನ್ನೋದನ್ನು ಹಾಕಿದ್ದೆ. ಅಲ್ಲಿ ಒಂದೊಂದೇ ತೋರಿಸ್ಕೊಡಿ, ಯಾವ ಥರ ತೋರಿಸ್ಕೊಡಿ, ಈ ಥರ ತೋರಿಸ್ಕೊಡಿ ಅಂತ ಸುಮಾರು ಕಮೆಂಟ್ ಬಂದಿತ್ತು. ಸೊ ಕಮೆಂಟ್ಸ್ ಬರ್ತಾ ಇತ್ತಲ್ಲ, ಹಾಗಾಗಿ ಸೊ ಡಿಫ್ರೆಂಟ್ ವೇನಲ್ಲಿ ನಾನು ಪ್ರತಿಯೊಂದಕ್ಕೂ ಫಾರ್ಮುಲಾ ಇದೆ. ನೀವು ನೆಕ್ ವಿಡ್ತ್ ಇಟ್ಕೊಳ್ತೀರಾ, ಶೋಲ್ಡರ್ ಇಟ್ಕೊಳ್ತೀರಾ, ಆರ್ಮೋಲ್ ಇಟ್ಕೊಳ್ತೀರಾ, ಎಲ್ಲದಕ್ಕೂ ಫಾರ್ಮುಲಾ ಇದೆ. ಅಪೆಕ್ಸ್ ಪಾಯಿಂಟ್ ಇಟ್ಕೊಳ್ತೀರಾ, ಎಲ್ಲದಕ್ಕೂ ಫಾರ್ಮುಲಾ ಪ್ರಕಾರನೇ ಹೇಳ್ಕೊಡ್ತೀನಿ ಇವತ್ತು. ಸೊ ಇವ್ರದ್ದು ಲೆಂತ್ 14.5, ಅದಕ್ಕೆ 1 ಇಂಚು ಸೇರಿಸಿ 15.5 ಇಂಚಿಗೆ ನಾವು ಬ್ಯಾಕ್ ಪಾರ್ಟ್ನ ಮಾರ್ಕ್ ಹಾಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ, ಕಟ್ ಮಾಡ್ಕೊಳ್ಳಿ. ಇದು 1 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದು ನಾನು ಬ್ಯಾಕ್ ಪಾರ್ಟ್ಗೆ. ಈಗ ಇದಕ್ಕೆ ಶೋಲ್ಡರ್ ಇಟ್ಕೊಳ್ಬೇಕು. ಶೋಲ್ಡರ್ ಇಟ್ಕೊಳ್ಳೋಕೆ ಮುಂಚೆ ಇವ್ರದ್ದು ಡೀಪ್ ಎಷ್ಟು ಅಂತ ನೋಡ್ಕೊಳ್ಬೇಕಲ್ವಾ. ಸೊ ಇವ್ರದ್ದು ಡೀಪ್ ಈ ರೀತಿ ಇಟ್ಕೊಂಡು ಇಲ್ಲಿಂದ ಮೆಷರ್ ಹಾಕೊಳ್ಳಿ. ನೋಡಿ, ಸೊ ಇವ್ರದ್ದು ಡೀಪ್ ಬಂದು 9 ಇಂಚು. 9 ಇಂಚಿಗೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಬ್ಲೌಸ್ ಡೀಪ್. ಓಕೆನಾ. ಸೊ ಈ ಡೀಪ್ ಮೇಲೆ ಯಾವಾಗಲೂ ಅಷ್ಟೇ, ನಾವು ಶೋಲ್ಡರ್ ಇಡಬೇಕಾದ್ರೆ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತೇಳಿ ಫಸ್ಟು ನಾವು ನೋಡ್ಕೊಬೇಕು. ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋದು. ಸೊ ಇಲ್ಲಿ 9.5 ಇಂಚು, ಚೆಸ್ಟ್ ಬಂದು 38 ಇಂಚು. ಓಕೆನಾ. ಸೊ ಈಗ ಶೋಲ್ಡರ್ ಮೈನಸ್ ಮಾಡೋದನ್ನ ನಾನು ಬೋರ್ಡ್ ಮೇಲೆ ತೋರಿಸಿದೆ. ಇಲ್ಲಿ ಸಿಂಪಲ್ ಆಗಿ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಸೇಮ್ ಇದೇನು ಮೆಷರ್ಮೆಂಟ್ ಹಾಕಿದ್ದೆ 14.5 ಪ್ಲಸ್ 1 ಇಂಚು 15.5 ಇಂಚು ಲೆಂತ್ಗೆ ನಾನು ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಸೊ ಇವ್ರದ್ದು 9.5 ಇಂಚು ಡೀಪ್ ನೆಕ್. ಓಕೆನಾ. ಇದಕ್ಕೆ ನೀವು ಶೋಲ್ಡರ್ನ ಮತ್ತೆ ನೆಕ್ ವಿಡ್ತ್ ಹೇಗೆ ತೊಗೊಳ್ಬೇಕು ಅಂತ ಅಲ್ವಾ. ಸೊ ಫಸ್ಟಿಗೆ ಇವ್ರದ್ದು ಫುಲ್ ಶೋಲ್ಡರ್ ಬಂದು
16 ಇಂಚು. 16 ಇಂಚಲ್ಲಿ ಅರ್ಧ ಅಂದರೆ 8 ಇಂಚ್ ಆಗುತ್ತೆ. ಸೊ 8 ಇಂಚು ಫುಲ್ ಶೋಲ್ಡರ್ ಏನಿದೆ 8 ಇಂಚು ಫಸ್ಟ್ ನಾನು ಹಾಕ್ಬಿಡ್ತೀನಿ. ಇವ್ರದ್ದು ಫುಲ್ ಶೋಲ್ಡರ್ ಈ ಥರ ಫಸ್ಟು ನೀವು ಯಾವುದಾದ್ರು ಒಂದು ಪೇಪರ್ ಮೇಲೆ ಹಾಕ್ಕೊಳ್ಳಿ. ನೀವು ಯಾವುದು ಸೈಜ್ ಮಾಡ್ತೀರಾ ಆ ಸೈಜ್ ಮೇಲೆ. ಸೊ 8 ಇಂಚು ಇಲ್ಲಿ ಹಾಕಿದ್ದೀನಿ ಆಯಿತಾ. 8 ಇಂಚಿಗೆ ಇವಾಗ ಅರ್ಧ ಇಂಚು ಸೇರಿಸಿ ನಾವು 8.5 ಇಂಚಿಗೆ ಆರ್ಮೋಲ್ ರೌಂಡು. ಶೋಲ್ಡರ್ ಎಷ್ಟಿಡ್ತೀವಿ ಅದೇ ಮೆಷರ್ಮೆಂಟಲ್ಲಿ ನಾವು ಆರ್ಮೋಲ್ ಅಂದರೆ ಶೋಲ್ಡರ್ಗೆ 1/2 ಇಂಚು ಸೇರಿಸಿ ಏನು ಬರುತ್ತೆ ಅದೇ ಆನ್ಸರ್ನ ನಾವು ಆರ್ಮೋಲ್ ಅಂತ ಕನ್ಸಿಡರ್ ಮಾಡೋದು. ಶೋಲ್ಡರ್ ಕರೆಕ್ಟಾಗಿಟ್ಟರೆ ಆರ್ಮೋಲ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆನಾ. ಸೊ ಇಲ್ಲಿ 8 ಇಂಚಿದೆ, ಅದೇ 8 ಇಂಚು ಇಲ್ಲೂ ಇಟ್ಟು ಮಾರ್ಕ್ ಹಾಕ್ತೀನಿ. ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಇವ್ರದ್ದು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ ಇವ್ರದ್ದು 38 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ 9.5 ಇಂಚಿನ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಸೊ 1/2 ಇಂಚು ಶೋಲ್ಡರ್ ಸ್ಲೋಪಿಗೆ. ಯಾವಾಗ ಶೋಲ್ಡರ್ ಸ್ಲೋಪ್ ಫುಲ್ ಶೋಲ್ಡರ್ ಇಟ್ಟಾಗ, ಕಾಲರ್ ನೆಕ್ ಅಥವಾ ಬೋಟ್ ನೆಕ್ ಇಟ್ಟಾಗ, ಸೊ ಅದರಲ್ಲೂ ಪರ್ಟಿಕ್ಯುಲರ್ಲಿ ಕಾಲರ್ ನೆಕ್ ಇಟ್ಟಾಗ, ಸೊ ನೋಡಿ ಇಲ್ಲಿ ಒಂದು ಕಾಲರ್ ನೆಕ್ ಅಂತಲೇ ಅನ್ಕೊಳ್ಳೋಣ ಇವಾಗ. ಸೊ 1/2 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಮಿನಿಮಮ್ ಇವ್ರದಕ್ಕೆ 3.5 ಇಂಚು ನೆಕ್ ಬಿಡ್ತಿರ್ತೀನಿ. ಇವ್ರ ಸೈಜ್ಗೆ, ಎಲ್ಲ ಸೈಜ್ಗಲ್ಲ, ಇವ್ರ ಸೈಜ್ಗೆ 3.5 ಇಂಚು ನೆಕ್ ಬಿಡ್ತಿಟ್ಟು 1/2 ಇಂಚು ಡೌನ್ ಮಾಡಿ ನೋಡಿ. ಕಾಲರ್ ನೆಕ್ಗೆಲ್ಲ ನಾವು ಹಾಕೋದು ಇಷ್ಟೇ. ಸೊ 1/2 ಇಂಚ್ ಏನಿಲ್ಲ ಹಾಕಿದ್ದೀವಿ ಇಷ್ಟೇ. ಇಲ್ಲೊಂದು ಶೇಪ್ ಕೊಟ್ಬಿಡ್ತೀವಿ. ಇದೇ ಡೀಪ್ ಅಲ್ಲ ಆ್ಯಕ್ಚುಲಿ, ಇದು ಶೇಪ್ ಕಾಲರ್ ಅಟ್ಯಾಚ್ ಮಾಡೋಕ್ಕೆ, ಇನ್ನು ಡೀಪ್ ಅಲ್ಲ ಆಯಿತಾ. ಸೊ ಇಲ್ಲಿಂದ ನಾವು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ತೀವಿ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಡ್ತೀವಿ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ನೋಡೋಣ. ಡೀಪ್ ನೆಕ್ ಆಗಲಿ ಯಾವುದಾದ್ರೂ ಆಗಲಿ ಆರ್ಮೋಲ್ ರೌಂಡಲ್ಲಿ ಏನು ಚೇಂಜ್ ಬರಲ್ಲ. ಅಂದರೆ ಈ ಸುತ್ತಳತೆನಲ್ಲಿ ಏನು ಚೇಂಜ್ ಬರಲ್ಲ, ನಾವು ಹಾಕೋ ರೀತಿ ಬೇರೆ ಬರುತ್ತೆ ಅಷ್ಟೇ. ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 8.5 ಇದೆ. ಈಗ 8.5 ಇಲ್ಲಿಗೆ ಬರಬೇಕು. ಇಲ್ಲಿಂದ ಹಾಗೆ ನಾವು ಒಂದು ಶೇಪ್ ಹಾಕೋಣ ಈ ರೀತಿ. ಈ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ನಾವು ಮೆಷರ್ ಮಾಡಿದಾಗ ನಮಗೆ 8.5 ಬರಬೇಕು. ಬರ್ತಾ ಇದೆಯಾ ನೋಡಿ, 8.5 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ನಾನು ಮೆಷರ್ ಮಾಡಿದ್ದೆ, ಈಗ ಇದಕ್ಕೆ ಮುಂಚೆ ನಾನು ಮೆಷರ್ ಮಾಡಿರಲಿಲ್ಲ. ಒಂದು ಐಡಿಯಾ ಅಷ್ಟೇ. ಅಂತ ಅಂದರೆ ಫುಲ್ ಶೋಲ್ಡರ್ ಇಟ್ಟಿದ್ದೀನಿ, ಅದಕ್ಕೆ 1/2 ಇಂಚು ಸೇರಿಸಿ 8.5 ಇಂಚಿಗೆ ಇಟ್ಟು ಒಂದು ಶೇಪ್ ಹಾಕಿದ್ದೀನಿ. ಏನಿದೆ ಎಕ್ಸಾಕ್ಟ್ ಬಂದಿದೆ. ಸೊ ಇವ್ರದ್ದು ಈಗ 9.5 ಇಂಚು ಡೀಪ್ ನೆಕ್ ಬರಬೇಕು. ಓಕೆನಾ. ಸೊ ಇದು ಕಾಲರ್ ನೆಕ್ಗೆ ಬರುತ್ತೆ. ಅದಾದಮೇಲೆ ಬೋಟ್ ನೆಕ್ ಅಂತ ಬಂದಾಗ ಮಿನಿಮಮ್ 3.5 ಇಂಚು ನೆಕ್ ಡೀಪ್ ಇರುತ್ತೆ. ಸೊ ಅಗಲ ಮಿನಿಮಮ್ 3.5 ಇಂಚ್ ಇರುತ್ತೆ. ಅದ್ರ ಮೇಲೆ ನಿಮ್ಗೆ ಜಾಸ್ತಿ ಬೇಕು ಕಡಿಮೆ ಬೇಕು ಅಂದರೆ ನೀವು ನಿಮ್ಮ ಸೈಜ್ ವೈಸ್ ಅನುಗುಣವಾಗಿ ನೀವು ನೋಡ್ಕೊಂಡು ಹಾಕೊಬೇಕಾಗತ್ತೆ. ಇಲ್ಲಿ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಬೋಟ್ ನೆಕ್ ಶೇಪ್ ಕೊಡ್ತೀವಿ. 3.5 ಇಂಚು ಸ್ಟಾರ್ಟ್ ಆಗೋದೇ ಬೋಟ್ ನೆಕ್ ಶೇಪ್. ಅಥವಾ ಈಗ ವಯಸ್ಸಾಗಿರೋರೆಲ್ಲ ಇಟ್ಕೊಳ್ತಾರಲ್ವಾ, ಅವರಿಗೂ ಅಷ್ಟೇ ಸೇಮ್ ಅಷ್ಟೇ. 3.5 ಅಂತ ಬಂದಾಗ ನಾವು ಬೋಟ್ ನೆಕ್ಗೆ ಹಿಂಗೆ ಹಾಕ್ತೀವಿ, ಅವ್ರಿಗೆ ನಾವೇನು ಮಾಡ್ತೀವಿ ಸ್ವಲ್ಪ ಈ ರೀತಿ ಬ್ರಾಡಾಗಿ ಹಾಕ್ತೀವಿ. ಇದು ನಾರ್ಮಲ್ ನೆಕ್ ಆಗುತ್ತೆ ಆಯಿತಾ. ಸೊ ಆವಾಗ ನಾವೇನು ಮಾಡ್ತೀವಿ, ಇವ್ರದ್ದು ಏನು ಇವಾಗ 8 ಇಂಚ್ ಇದೆಯಲ್ಲ, ಈಗ ಇಲ್ಲಿಂದ ಇಲ್ಲಿಗೆ 8 ಇಂಚ್ ಹಾಕಿದ್ದೀನಲ್ಲ, 8 ಇಂಚಿನಲ್ಲಿ ಮೈನಸ್ 1/2 ಇಂಚು ಮಾಡಿಬಿಟ್ಟು 7.5 ಇಂಚು ಶೋಲ್ಡರ್ ಇಡಬೇಕು ನೋಡಿ. ಈಗ 7.5 ಇಂಚಿಗೆ ಶೋಲ್ಡರ್ ಹಾಕ್ತೀನಿ. ಇವ್ರದ್ದು ಆರ್ಮೋಲ್ ರೌಂಡ್ ಹಾಗೆ ಬರ್ತಾವೋ ಕರೆಕ್ಟಾಗಿ ಬರುತ್ತೆ ನೋಡಿ. ಈಗ ನಾನು ಶೋಲ್ಡರ್ ಕಡಿಮೆ ಮಾಡಿದ್ದೀನಿ, 7.5 ಇಂಚು 7.5 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. 7.5 ಇಂಚಿಗೆ ಅರ್ಧ ಇಂಚು ಸೇರಿಸಿ 8 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಮಾರ್ಕ್ ಹಾಕ್ಕೊಂಡು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಈಗ ಬೋಟ್ ನೆಕ್ ಅಂತ ಬಂದಾಗ 1/2 ಇಂಚು ಶೋಲ್ಡರ್ ಕಡಿಮೆ ಮಾಡಿದೆ, ಅಂದರೆ 8 ಇಂಚ್ ಇದ್ದಿದ್ದು 7.5 ಇಂಚಿಗೆ ಬಂತು. ಸೊ ಇಲ್ಲೂ ಅಷ್ಟೇ 1/2 ಇಂಚ್ ಹಿಂದಕ್ಕೆ ಬರುತ್ತೆ. ಬಂದಾಗ ನೋಡಿ ಈ ರೀತಿ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ 7.5 ಆದರೆ ಇಲ್ಲಿ 8 ಆಗುತ್ತೆ. ಸೊ ಇಲ್ಲಿಗೆ ಬರುತ್ತೆ. ಓಕೆನಾ. ಈಗ ಈ ಲೈನ್ ಹಿಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಎಲ್ಲಿದೆ ಅಲ್ಲೇ ಬರುತ್ತೆ. ಈಗ ಹಾಕ್ಕೊಳ್ಬೇಕು. ಹಾಗೆ ಒಂದು ಆರ್ಮೋಲ್ ಶೇಪ್ ಕೊಡಿ. ಈಗ ಚೆಕ್ ಮಾಡಿ, ನಾವಿವಾಗ ಶೋಲ್ಡರ್ ಕಡಿಮೆ ಮಾಡಿದ್ವಿ, ಆರ್ಮೋಲ್ ಲೆಂತ್ ಕಡಿಮೆ ಮಾಡಿದ್ವಿ. ಸೊ ಆರ್ಮೋಲ್ ರೌಂಡ್ ಕಡಿಮೆ ಬರುತ್ತಾ ನೋಡೋಣ. ಸೊ 8.5 ಬರಬೇಕು. ಇಲ್ಲೂ ಅಷ್ಟೇ ಶೋಲ್ಡರ್ ಸ್ಲೋಪ್ಗೆ ನಾವು ನೋಡಿ ಇಲ್ಲಿ ಮಾರ್ಕ್ ಹಾಕಿದೆ. 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡೋಣ ನೋಡಿ. ಇಲ್ಲಿಂದ ಬರಬೇಕಿದು ಈ ಲೈನು, ಈ ಲೈನಿಂದ ಇದು ಹೀಗೆ ಹೋಗಬೇಕು. ಸ್ವಲ್ಪ ಇನ್ನೊಂಚೂರು ಡೌನಿಗೆ ಬರುತ್ತೆ. ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಏನು 8.5 ಇದೆ ಅದು ಬರುತ್ತಾ ಅಂತ ನೋಡಿ. ಎಕ್ಸಾಕ್ಟಾಗಿ 8.5 ಬರುತ್ತೆ. ಸೊ ನೆಕ್ಸ್ಟು ಒಂದು 5 ಇಂಚಿಗೆ ಮಾರ್ಕ್ ಹಾಕ್ಕೊಡೋಣ. 5 ಇಂಚು ಡೀಪ್, ಅರ್ಧ ಇಂಚು ಸೇರಿಸಿ 5.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ.
ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಸೊ ಲೈನ್ ಹಾಕ್ಕೊಂಡಾಗ ಈ ನೆಕ್ ಬಿಡ್ತು 5 ಇಂಚು ಅಂತ ಬಂದಾಗ, ಸೊ ಈಗ ನೋಡಿ 7.5, ಈ ಶೋಲ್ಡರ್ 7.5 ಆಯಿತು. ಸೊ ಇವಾಗ ಮತ್ತೆ 1/2 ಇಂಚು ಕಡಿಮೆ ಮಾಡ್ಕೊಳ್ಳಿ. ಸೊ 7.5 ಇರೋದು 7 ಇಂಚ್ ಆಯಿತು. ಆಯಿತಾ? ಇಲ್ಲಿ ನೀವು ನೆಕ್ ವಿಡ್ತ್ 1/2 ಇಂಚು ಕಡಿಮೆ ಮಾಡ್ಕೊಳ್ಳಿ. ಓಕೆನಾ? ಸೊ 3.5 ಇರೋದು 3 ಇಂಚ್ ಆಯಿತು. ಹಿಂಗೆ ಕಡಿಮೆ ಮಾಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿಗೆ ಬಂತಲ್ಲ, ಇಲ್ಲಿಗೆ ಲೈನ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ 7.5 ಇಂಚ್ ಅಂದರೆ 1/2 ಇಂಚ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ನಾವು ಲೈನ್ ಹಾಕ್ಕೊಳ್ಳೋಣ. ಸೊ ನಮ್ಮ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಗೆ ಬರುತ್ತೆ. ಓಕೆನಾ? ಈಗ ನಮ್ಮ ಆರ್ಮೋಲ್ ರೌಂಡ್ ಹಾಕ್ಕೊಳ್ಳೋಣ. ನೋಡಿ ಹಿಂಗೆ ಬರುತ್ತೆ ಆರ್ಮೋಲ್ ರೌಂಡ್, ಇಲ್ಲಿ ಬರುತ್ತೆ. ಈಗ ನಾವು 5 ಇಂಚು ಅಂತ ಬಂದಾಗ ಶೋಲ್ಡರ್ ಸ್ಲೋಪ್ನ ಸ್ವಲ್ಪ ಸ್ಕಿಪ್ ಮಾಡಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಡೋಣ. ಶೋಲ್ಡರ್ ಸ್ಲೋಪ್ ಬೇಡ. ಸೊ ಇಲ್ಲಿಂದ ಈಗ ನಾವು ಮೆಷರ್ ಮಾಡ್ಕೊಳ್ಳೋಣ ಎಷ್ಟು 8.5 ಬರುತ್ತಾ ಅಂತ. ನೋಡಿ ಎಕ್ಸಾಕ್ಟಾಗಿ 8.5ನೇ ಬರ್ತಾಯಿದೆ. ಸೊ ನೆಕ್ಸ್ಟು ಈಗ ಒಂದು 7 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. 7 ಇಂಚಿಗೆ ಅರ್ಧ ಇಂಚು ಸೇರಿಸಿ 7.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲೊಂದು ಲೈನ್ ಹಾಕೋಣ. ಈಗ 1/2 ಇಂಚು ಮತ್ತೆ ನೆಕ್ ಬಿಡ್ತು ಕಡಿಮೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ ಲೈನ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇಲ್ಲೊಂದು ರೌಂಡ್ ಶೇಪ್, ನೆಕ್ ರೌಂಡ್ ಶೇಪ್ ಕೊಡೋಣ. ಅದಾದಮೇಲೆ ಸೊ ಇಲ್ಲಿ 1/2 ಇಂಚ್ ಕಡಿಮೆ ಆದಾಗ ನೋಡಿ ಇಲ್ಲಿ 7 ಇಂಚ್ ಇಟ್ಟಿದ್ವಿ ಆವಾಗಲೇ, ನೋಡಿ ಇಲ್ಲಿ 7 ಇಂಚು ಇತ್ತು. ಸೊ ಈಗ 1/2 ಇಂಚು ಮತ್ತೆ ಶೋಲ್ಡರ್ನ ಮೈನಸ್ ಮಾಡ್ಕೊಳ್ಳೋಣ. 6.5 ಆಗುತ್ತೆ. 6.5ಗೆ ಅರ್ಧ ಇಂಚು ಸೇರಿಸಿ 7 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಆರ್ಮೋಲ್ ಲೆಂತ್ ಲೈನ್ ಹಾಕ್ಕೊಳ್ಳೋಣ. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಈ ಲೈನ್. ಸೊ ಈ ಏನು ಚೆಸ್ಟ್ ಮೆಷರ್ಮೆಂಟು ಮೇಲಕ್ಕೆ ಬರುತ್ತೆ. ಈಗ ನೋಡಿ ಇಲ್ಲಿಂದ ಇಲ್ಲಿದೆಯಲ್ಲ, ಇಲ್ಲಿಂದ ನಾವು ಆರ್ಮೋಲ್ ರೌಂಡ್ ಶೇಪ್ ಹಾಕಬೇಕು. ನಮ್ಮ ಚೆಸ್ಟ್ ಮೆಷರ್ಮೆಂಟು ನೋಡಿ 9.5 ಇಂಚು ಇಲ್ಲಿ ಕರೆಕ್ಟಾಗಿ ಬಂದಿದೆ. ಈಗ ಇಲ್ಲಿಂದ ಈ ರೀತಿ ಚೆಸ್ಟ್ ಮೆಷರ್ಮೆಂಟ್ ಬರುತ್ತೆ, ಈ ರೀತಿ. ಸೊ ಇಲ್ಲಿ ಶೋಲ್ಡರ್ ಸ್ಲೋಪ್ ಇಲ್ಲ, ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಟು 8.5 ಇಂಚು ಮತ್ತೆ ಬರುತ್ತಾ ಚೆಕ್ ಮಾಡೋಣ. ನೋಡಿ ಎಕ್ಸಾಕ್ಟಾಗಿ ಬಂತು. ಸೊ ನೆಕ್ಸ್ಟು 7 ಇಂಚ್ ಆಯಿತು. ನೆಕ್ಸ್ಟು ಡೈರೆಕ್ಟ್ 9 ಇಂಚಿಗೆ ಹೋಗೋಣ. 9 ಇಂಚಿಗೆ ಅರ್ಧ ಇಂಚು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿ ನೆಕ್ ಬಿಡ್ತು ಮತ್ತೆ ಕಡಿಮೆ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ ಎಷ್ಟು ಬಂತು? 2 ಇಂಚು ನೆಕ್ ಬಿಡ್ತಿಗೆ ಬಂತು. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಅದಾದಮೇಲೆ ಇಲ್ಲಿ 1/2 ಇಂಚು ಶೋಲ್ಡರ್ ಮೈನಸ್ ಮಾಡ್ಕೊಳ್ಳೋಣ. ಸೊ ಶೋಲ್ಡರ್ ಇವಾಗ ಎಷ್ಟಕ್ಕೆ ಬಂತು? 5.5ಗೆ ಬಂತು. ಸೊ ಈಗ ಲೈನ್ ಹಾಕ್ಕೊಳ್ಳೋಣ. 5.5ಗೆ ಅರ್ಧ ಇಂಚು ಸೇರಿಸಿದ್ರೆ 6 ಇಂಚ್ ಆಗುತ್ತೆ. 6 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಈ ರೀತಿ ಕೊಡೋಣ. ಈಗ ಇಲ್ಲಿಂದ ನೋಡಿ ನಮ್ಮ ಆರ್ಮೋಲ್ ರೌಂಡ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ಮೇಲ್ಮೇಲೆ ಬರೋದ್ರಿಂದ ನಿಮಗೆ ಆರ್ಮೋಲ್ ರೌಂಡ್ ಯಾವುದು ಅಂತ ಗೊತ್ತಾಗಲ್ಲ. ನೋಡಿ ಇಲ್ಲಿದೆ, ನೋಡಿ ಇದು. ಇಲ್ಲಿಂದ ನಾವು ಇಲ್ಲಿ ಮೆಷರ್ ಮಾಡ್ಕೊಳ್ಳೋಣ. ಎಷ್ಟು ಬರ್ತಾ ಇದೆ? 8.5 ಎಕ್ಸಾಕ್ಟಾಗಿ ಬರ್ತಾ ಇದೆ. ಸೊ ಹಾಗೆ ಈಗ ಮತ್ತೆ ಈಗ ನಾನು 9 ಇಂಚು ನನ್ನ ಬ್ಲೌಸ್ನ ಅಳತೆ 9 ಇಂಚು. ಓಕೆನಾ? ನೆಕ್ಸ್ಟ್ ನೀವು 10 ಇಂಚಿಗೆ ಹೋಗ್ತೀರಾ, ನೆಕ್ಸ್ಟ್ 11 ಇಂಚಿಗೆ ಹೋಗ್ತೀರಾ. 9, 10ಕ್ಕೆ ಇದೇ ಮೆಷರ್ಮೆಂಟ್ ಇಟ್ಕೊಳ್ಳಿ. ಅಲ್ಲ 8, 9ಗೆ ಇದೇ ಮೆಷರ್ಮೆಂಟ್ ಇಟ್ಕೊಳ್ಳಿ. ನೆಕ್ಸ್ಟ್ 10, 11ಕ್ಕೆ ಮತ್ತೆ ನೀವು ಶೋಲ್ಡರ್ ಮೈನಸ್ ಮಾಡ್ಕೊಳ್ಳಿ, ನೆಕ್ ವಿಡ್ತ್ ಮೈನಸ್ ಮಾಡ್ಕೊಳ್ಳಿ, ಆರ್ಮೋಲ್ ರೌಂಡ್ ಹಾಕೊಳ್ಳಿ. ಅದೇ ಎಕ್ಸಾಕ್ಟ್ ಬರುತ್ತೆ, ಅದೇ ಎಕ್ಸಾಕ್ಟ್ ಬರುತ್ತೆ. ಶೋಲ್ಡರ್ ಮೈನಸ್ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಸೊ ಈಗ ನನಗೆ ಸಿಕ್ಕಿರೋ ಪ್ರಕಾರ 5.5 ಇಂಚು ಶೋಲ್ಡರ್, 5.5 ಇಂಚಿಗೆ ಅರ್ಧ ಇಂಚು ಸೇರಿಸಿ 6 ಇಂಚಿಗೆ ಆರ್ಮೋಲ್ ಲೆಂತ್ ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇಲ್ಲಿ 5.5 ಇಟ್ಟರೆ ಇಲ್ಲೂ 5.5 ಇಂಚಿಗೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ, ಆರ್ಮೋಲ್ ಲೆಂತ್ ಲೈನ್. ಸೊ ಹಾಗೆ ಇಲ್ಲಿ ಒಂದು ಶೇಪ್ ಕೊಡೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 9.5 ಇಂಚು, 2 ಇಂಚು ಮಾರ್ಜಿನ್. ಸೊ ಇಲ್ಲಿ ನಾವು 9.5 ಇಂಚಿಗೆ ಮಾರ್ಕ್ ಹಾಕಿದ್ವಿ. ಇಲ್ಲಿ 3.5 ಇಂಚು ನಾನು ಬ್ರಾಡ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಗೊತ್ತಲ್ಲ 2 ಇಂಚಿಗೆ ನಾವು ಬಂದಿತ್ತು ಶೋಲ್ಡರ್ ಮೈನಸ್ ಮಾಡಿದಾಗ 2 ಇಂಚಲ್ಲಿ ಇಟ್ಕೊಳ್ತೀನಿ.
ಸೊ ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೊಳ್ಳಿ. ಅದಾದಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ 33 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8 ಕಾಲಾಗುತ್ತೆ. 8 ಕಾಲಿಗೆ 1 ಇಂಚು ಸೇರಿಸಿದ್ರೆ 9 ಕಾಲಾಗುತ್ತೆ. 9 ಕಾಲಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಟೇಪ್ನ ಈ ರೀತಿ ಮಡಚಿ ಡಾಟ್ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನಮ್ಮ ಡೀಪ್ಗೂ ಡಾಟ್ಗೂ 1 ಇಂಚು 1.5 ಇಂಚಷ್ಟು ಡಿಫ್ರೆನ್ಸ್ ಇರಲಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. ನಾವಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಡಾಟ್ ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಕ್ ಹಾಕ್ಕೊಳ್ಳಿ. ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಗೊತ್ತಾಯ್ತಲ್ಲ ಶೋಲ್ಡರ್ನ ಮೈನಸ್ ಮಾಡ್ಕೊಂಡು ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಬ್ಯಾಕ್ ಪಾರ್ಟ್ಗೆ ಇದಿಷ್ಟೇ ಫಾರ್ಮುಲಾ, ಏನು ಯಾವುದೂ ಇಲ್ಲ. ಬಟ್ ಫ್ರಂಟ್ ಪಾರ್ಟ್ಗೆ ಬೇರೆ ಬೇರೆ ಪ್ರಾಬ್ಲಮ್ ಇದೆ, ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾನ ಹಾಕ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಏನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇದೆ, ಆ ಲಿಂಕ್ನ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಹೋಗಿ ಅಲ್ಲಿ ಫಾಲೋ ಮಾಡಿ. ಅದಾದಮೇಲೆ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ಇದೇ ಬ್ಲೌಸ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಓಕೆನಾ? ಗೊತ್ತಲ್ಲ, ಇಂಟರ್ಮೀಡಿಯೇಟ್ ಕ್ಲಾಸ್ 20ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.